ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಮೇಲೆ ಸ್ಟಿಚ್ ಆಗಿರುವಂಥ ಬ್ಲೌಸ್ ಮೇಲೆ ಯಾವ ರೀತಿಯಾಗಿ ವರ್ಕ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಪೂರ್ತಿಯಾಗಿ ವೀಡಿಯೋನ. ಆಮೇಲೆ ಏನು ಗೊತ್ತಾ, ಅದು ಸ್ವಲ್ಪ ಹಾಕ್ಬಿಟ್ಟಿದೆ. ಆಮೇಲೆ ಜ್ಞಾಪನ ಬಂತು ವೀಡಿಯೋ ಮಾಡಬೇಕಾಗಿತ್ತಲ್ವ ಯೂಟ್ಯೂಬ್ಗೆ ಅಂತ. ಆಮೇಲೆ ನಾನು ಏನು ಮಾಡಿದೆ, ಸ್ವಲ್ಪ ದೂರ ಹಾಕಿದ್ಮೇಲೆ ಇದೇನು ಬಾರ್ಡರ್ ಲೈನ್ ಡಿಸೈನ್ ಅಲ್ವಾ, ಸರಿ ಬಿಡತ್ತ ಅಂದ್ಬಿಟ್ಟು ಏನು ಮಾಡಿದೆ. ಆಮೇಲೆ ನೆಕ್ಸ್ಟ್ ಫೋನ್ನ ಫಿಕ್ಸ್ ಮಾಡಿ ಸ್ಟ್ಯಾಂಡಿಗೆ ಶೂಟ್ ಮಾಡೋಕ್ಕೆ ಶುರು ಮಾಡಿದೆ. ನೋಡಿ ಇವಾಗ ಬಾರ್ಡರ್ ಲೈನ್ ಡಿಸೈನ್ನ ಅದು ಬ್ಲೌಸ್ಗೆ ಈ ರೀತಿಯಾಗಿ ನಾನು ಹಾಕಾದ್ಮೇಲೆ ಅದೇನು ಗೊತ್ತಾ, ನಾನು ಜರಿ ಯೂಸ್ ಮಾಡಿಲ್ಲ, ನಾನು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ. ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ದೀನಿ ಯಾಕೆ ಅಂದರೆ ಫೋಟೋದಲ್ಲಿ ಅದೇ ಥರ ಇತ್ತು. ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿ ಬಾರ್ಡರ್ ಲೈನ್ ಕೊಟ್ಟಿದ್ರು, ಅದಕ್ಕೆ ಇದಕ್ಕೂ ಚೆನ್ನಾಗಿ ಕಾಣಿಸ್ಬೋದು ಆ ರೀತಿಯಾಗಿ ಅಂತ ಸ್ಯಾರಿ ಕಲರಲ್ಲಿ ನಾನು ಸಿಲ್ಕ್ ಥ್ರೆಡಲ್ಲಿ ಬಾರ್ಡರ್ ಲೈನ್ ಡಿಸೈನ್ನ ಕೊಟ್ಟಿದ್ದೀನಿ. ಮತ್ತು ನೋಡಿ ನಾನು ಈ ರೀತಿಯಾಗಿ ಶೇಪ್ ಸ್ಕೇಲ್ನ ತೊಗೊಂಡಿದ್ದೀನಿ. ಫ್ಲವರ್ ಡಿಸೈನ್ ಮಾಡಬೇಕಾದ್ರೆ ಅದು ತುಂಬ ಕಷ್ಟ ಆಗುತ್ತೆ, ಬಿಡ್ತೆಲ್ಲ ಪ್ರಾಬ್ಲಮ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ, ಏನಪ್ಪ ಫಸ್ಟು 2 ಇಂಚ್ಗೆ 2.5 ಇಂಚ್ಗೆ ನನಗೆ ಎಷ್ಟು ಗ್ಯಾಪಲ್ಲಿ ಅಂದರೆ ಲೀಫು ಅದೆಲ್ಲ ಇರುತ್ತಲ್ವ, ಲೀಫು ಬಳ್ಳಿ ಅದೆಲ್ಲ ಇರುತ್ತಲ್ವ, ಆ ಲೀಫು ಬಳ್ಳಿ ಎಲ್ಲ ಎಷ್ಟು ಗ್ಯಾಪಲ್ಲಿ ನೀಟಾಗಿ ಬರುತ್ತೋ ಅಷ್ಟು ಗ್ಯಾಪ್ ನಾನು ಬಿಟ್ಟು ನಾನು ಇಂಚಸಲ್ಲಿ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ನ ಫ್ಲವರ್ಗೆ ಕೊಟ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ನೀವು ಕೂಡ ಒಂದು ಟೆಕ್ನಿಕ್ನ ಫಾಲೋ ಮಾಡ್ಬೋದು. ಟ್ರೇಸಿಂಗ್ನ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಟ್ರೇಸಿಂಗ್ ಡಿಸೈನ್ ಕೊಡೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದಾಗ ನಮಗೆ ಸಖತ್ ಕಷ್ಟ ಆಗುತ್ತೆ, ಮಾಡೋಕ್ಕಾಗ್ತಾಯಿಲ್ಲ, ಟ್ರೇಸಿಂಗಿಂದನೇ ಡಿಸೈನ್ ಎಲ್ಲ ಹಾಳಾಗ್ತಾಯಿದೆ, ಫಿನಿಶಿಂಗ್ ಕೂಡ ನೀಟಾಗಿ ಬರ್ತಾಯಿಲ್ಲ ಅನ್ನೋರು ಈ ರೀತಿಯಾಗಿ ಡಿಫ್ರೆಂಟ್ ಶೇಪ್ ಸ್ಕೇಲ್ಸ್ನೆಲ್ಲ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ತೊಗೊಂಡು ಈ ರೀತಿಯಾಗಿ ಮೈಂಡಲ್ಲಿ ಒಂದು ಟೆಕ್ನಿಕ್ ಅನ್ನೋದನ್ನ ಇಟ್ಕೊಂಡು 2 ಇಂಚ್ ಇಟ್ಕೊಂಡ್ರೆ ಗ್ಯಾಪ್ ಬರುತ್ತಾ, ಈ ಥರ ಲೀಫು ಬಳ್ಳಿ ಎಲ್ಲ ಇಲ್ಲ 1 ಇಂಚ್ಗೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತಾ ಏನು ಅಂತ ನೀವು ಮೈಂಡಲ್ಲಿ ಥಿಂಕ್ ಮಾಡಿಕೊಂಡು ಆ ರೀತಿಯ ಗ್ಯಾಪಲ್ಲಿ ಮಾರ್ಕ್ ಮಾಡಿಕೊಂಡು ನೀವು ಪೆನ್ಸಿಲಲ್ಲಿ ಡ್ರಾಯಿಂಗ್ ಮಾಡಿಕೊಂಡ್ರಿ ಅಂದರೆ 100% ಹೇಳ್ತೀನಿ ಎಲ್ಲ ಒಂದೇ ಈಕ್ವಲಿ ಸೈಜ್ ಇರುತ್ತೆ. ಮತ್ತು ಥಿಕ್ನೆಸ್ಸು ಕೂಡ ಚೆನ್ನಾಗಿ ಬರುತ್ತೆ, ಮತ್ತು ಫಿನಿಶಿಂಗ್ ಅನ್ನೋದು ತುಂಬ ಸೂಪರಾಗಿ ಬರುತ್ತೆ. ಇದು ಸ್ಟಿಚ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆ ರಿಂಕಲ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ಟೆನ ನೋಡ್ಕೊಂಡು ರಿಂಗ್ಗೆ ಫಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ನೀವು ರಿಂಗ್ಗೆ ಯಾವ ಥರ ಬಟ್ಟೆನ ಫಿಕ್ಸ್ ಮಾಡ್ಕೊಂಡಿರ್ತೀರೋ ಆ ರೀತಿಯಾಗಿ ಫಿನಿಶಿಂಗ್ ಬರುತ್ತೆ. ನೀವು ಬಟ್ಟೆನ ನೀಟಾಗಿ ರಿಂಗ್ಗೆ ಫಿಕ್ಸ್ ಮಾಡಲಿಲ್ಲ ಅಂದರೆ ಫಿನಿಶಿಂಗ್ ನೀಟಾಗಿ ಬರಲ್ಲ, ಓಕೆನಾ. ಫಿನಿಶಿಂಗ್ ನೀಟಾಗಿ ಬರಬೇಕು ಅಂದರೆ ನಾವೊಂದು ಅದಕ್ಕೆ ಲುಕ್ ವೈಸು ಚೆನ್ನಾಗಿ ಬರಬೇಕು ಅಂದರೆ ನಾವು ಡ್ರಾಯಿಂಗ್ ಅನ್ನೋದನ್ನ ನೀಟಾಗಿ ಮಾಡಬೇಕಾಗುತ್ತೆ, ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ, ಫ್ಲವರ್ ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೀವು ಅಷ್ಟೇ ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ, ನಾನು ಏನು ತೋರಿಸ್ತಾ ಇದ್ದೀನೋ ಅದೇ ಥರ ಫಾಲೋ ಅಪ್ ಆಗಿ. ಎಷ್ಟೊಂದು ಜನ ಮಷಿನ್ ತೊಗೊಂಡು ಮಾರ್ಬಿಡ್ಬೇಕು, ಈ ಮಿಷಿನ್ ಬೇಡ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ತೊಗೊಬಿಡೋಣ, ಈ ಮಿಷಿನಲ್ಲಿ ನನಗೆ ವರ್ಕ್ ಹಾಕೋಕ್ಕೆ ಬರ್ತಾಯಿಲ್ಲ, ಏನು ಮಾಡೋದು ಅಂತ ತುಂಬ ಜನ ಮೈಂಡಲ್ಲಿ ಥಿಂಕ್ ಮಾಡ್ತಾ ಇರ್ತೀರ. ಅದಕ್ಕೋಸ್ಕರ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಏನಂತಂದರೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಿಷಿನು. ಈ ಥರ ಮಿಷಿನು ನಮಗೆ ಕೈಗೆ ಹತ್ಬೇಕಂದ್ರೆ ದೇವರಾಣೆಗೆ ಹೇಳ್ತೀನಿ, ಭಗವಂತನ ಆಶೀರ್ವಾದ ಬೇಕೇ ಬೇಕು. ಯಾಕಂದರೆ ಇದು ನಮಗೆ ಲಕ್ಷ್ಮಿ ರೂಪವಾಗಿದೆ ಇದು ಈ ಮಿಷಿನು ರ್ಯಾಲ್ಸನ್ 130. ಯಾಕಂದರೆ ಕೈ ಹಿಡ್ದವ್ರಿಗೆ ಇದು ದೇವರು ಎಲ್ಲಿರ್ತಾನೋ ಗೊತ್ತಿಲ್ಲ, ಆದರೆ ನಮಗೆ ಈ ಮಿಷಿನ್ ಮುಖಾಂತರ ಕಾಣಿಸ್ತಾನೆ, ಅಷ್ಟು ನಮಗೆ ಒಂದು ದಾರಿ ದೀಪವಾಗಿದೆ ರ್ಯಾಲ್ಸನ್ 130 ಮಿಷಿನು. ಅದಕ್ಕೋಸ್ಕರ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಈ ಮಿಷಿನ್ನ ನೀವು ತೊಗೊಂಡ್ರೆ ಮಾರಕ್ಕಂತೂ ಹೋಗಬೇಡಿ, ಯಾಕಂದರೆ ನೀವು ನಿಮ್ಮ ಜೀವನದ ಬಾಳಿನ ದೀಪ ಅಂದರೆ ಬೆಳಕಿನ ದೀಪವಾಗಿರುವಂಥ ಒಂದು ಮಿಷಿನ್ನೇ ಮಾರ್ಕೊಂಡಿರೋ ಥರ ಆಗ್ಬಿಡುತ್ತೆ. ಒಂದು ಲೈಫಿನ ತುಂಡನ್ನೇ ಕಳ್ಕೊಳ್ತಾರೆ. ಅಂದರೆ ನಾವೇನೋ ಒಂದು ಲೈಫಲ್ಲಿ ಅಚೀವ್ ಮಾಡಬೇಕಂದ್ರೆ ಅದಕ್ಕೊಂದು ದಾರಿ ಬೇಕು ಅಂತಂದರೆ ನಾವು ಇದು ಏನಾದರೂ ಒಂದು ಮಾಡಲೇಬೇಕು. ಅದಕ್ಕೆ ಏನಾದ್ರು ಒಂದು ಮಾಡಬೇಕಂತಂದರೆ ನಾವು ಯಾವುದಾದ್ರೂ ಒಂದು ಲೈಫಲ್ಲಿ ಸೆಟ್ಲ್ ಆಗಬೇಕು. ಇದು ಒಂದು ಒಳ್ಳೆಯ ಉಪಾಯ ಮತ್ತು ಒಳ್ಳೆಯ ದಾರಿ ಅಂತ ನಾನು ಹೇಳ್ತೀನಿ. ಈ ಮಿಷಿನ್ ನಮಗೆ ತುಂಬ ಕೈ ಹಿಡಿಯುತ್ತೆ. ಸ್ಟಾರ್ಟಿಂಗ್ ಟ್ರಬಲ್ ಬರುತ್ತೆ, ತುಂಬ ಟ್ರಬಲ್ ಬರುತ್ತೆ ಸ್ಟಾರ್ಟಿಂಗು. ಮಿಷಿನ್ನು ನಾವು ಸೌಂಡ್ ಏನಾದರೂ ಬಂತು ಅಂದರೆ ಅದು ಏನಂತ ಗೊತ್ತಾಗ್ತಾ ಇರಲ್ಲ, ಅದು ಏನು ಪ್ರಾಬ್ಲಮಿಂದ ಮಿಷಿನ್ ಸೌಂಡ್ ಬರ್ತಾಯಿದೆ ಅಂತ. ನಾವು ಮಿಷಿನ್ನ ರನ್ ಮಾಡಿ ನಮಗೆ ಗೊತ್ತಾಗಿ ರನ್ ಮಾಡಿ ಗೊತ್ತಾಗ್ತಾ ಇರುತ್ತಲ್ವ ಮಿಷಿನ್ ಯಾವ ಥರ ಸೌಂಡ್ ಬಂದರೆ ಏನು ಪ್ರಾಬ್ಲಮ್ ಆಗಿರುತ್ತೆ. ಮತ್ತು ಸಲೀಸಾಗಿ ಚೆನ್ನಾಗಿ ಮಿಷಿನ್ ನೋಡ್ತಾ ಇದ್ದರೆ ಮಿಷಿನ್ ಸೌಂಡ್ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತಲ್ವ. ಅದೇ ರೀತಿಯಾಗಿ ನನಗೇನಾದರೂ ಸ್ವಲ್ಪ ಟಕ್ ಅಂತ ಸೌಂಡ್ ಬಂತಂದರೆ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ ಎಲ್ಲ ಕ್ರಾಸ್ ಚೆಕ್ ಮಾಡಿ ಸ್ವಲ್ಪ ಆಯಿಲ್ ಹಾಕಿ ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ವರ್ಕ್ ಅನ್ನೋದನ್ನ ಹಾಕ್ತೀನಿ. ನೋಡಿ ಇವಾಗ ನಾನು ಫ್ಲವರ್ ಅನ್ನೋದನ್ನ ಡ್ರಾ ಮಾಡಾಯಿತು. ಫ್ಲವರ್ ಅನ್ನೋದನ್ನ ಡ್ರಾ ಮಾಡಾದ್ಮೇಲೆ ನಾನು ಮೆರೂನ್ ಕಲರಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಫ್ಲವರ್ ಸುತ್ತ 0 ನಂಬರಲ್ಲಿ ಒಂದು ಬಾರ್ಡರ್ ಲೈನ್ ಸ್ಟಿಚ್ಚನ್ನು ಹಾಕಿ ಒಂದು ರೌಂಡ್ ಶೇಪಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಮಿಡ್ಗೆ ಕೊಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಇದು ನೋಡಿ ಜರಿ ಇದೆಯಲ್ಲ, ಕಾಪರ್ ಕಲರ್ ಜರಿಲಿ ನಾನು ಇದು ಮಾಡ್ತಾಯಿದ್ದೀನಿ. ಫ್ಲವರ್ ಸುತ್ತ 0 ನಂಬರಲ್ಲಿ ಸ್ಟಿಚಿಂಗ್ನ ಕೊಟ್ಟು ಮಧ್ಯ ಗ್ಯಾಪ್ಗೆ ನಾನು ಕಾಪರ್ ಕಲರ್ ಜರಿ ಥ್ರೆಡ್ಡಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ನಾನು ವೀಡಿಯೋ ಮಾಡಿ ಸುಮಾರು ಒಂದು ವೀಕೆ ಆಯಿತು, ಬಟ್ ಆದರೆ ಇವಾಗ ಎಡಿಟ್ ಮಾಡ್ತಾಯಿದ್ದೀನಲ್ಲ ಮರ್ತೋಗಿತ್ತು ಯಾವ ಜರಿ ಯೂಸ್ ಮಾಡಿದೆ ಅಂತ. ನೋಡಿ ಇವಾಗ ನಾನು ಬಳ್ಳಿ ಮತ್ತು ಅದು ಕ್ರಾಸ್ ಲೈನ್ ಎರಡೂ ಕೂಡ
ಕೂಡ ಕಾಪರ್ ಕಲರ್ ಜರೀಲಿ ಯೂಸ್ ಮಾಡ್ತಾ ಇರೋದು. ಇದೇ ರೀತಿಯಾಗಿ ನೀವು ನಿಮ್ಮ ಸ್ಯಾರಿ ಬಾರ್ಡ್ರಲ್ಲಿ ಯಾವ ಕಲರ್ ಥ್ರೆಡ್ ಇದೆಯೋ ಆ ಕಲರ್ ಥ್ರೆಡ್ನ ನೀವು ಯೂಸ್ ಮಾಡಿಕೊಂಡು ನೀವು ಈ ರೀತಿಯಾಗಿ ವರ್ಕ್ ಹಾಕ್ಬೋದು. ನೋಡಿ ಸ್ವಲ್ಪ ತಗ್ಲಾಕೊಂಡಂಗೆ ಅನಿಸ್ತು, ಅದಕ್ಕೆ ನಾನು ಇಮಿಡಿಯೇಟಾಗಿ ರಿಮೂವ್ ಮಾಡಿ ಅದನ್ನೆಲ್ಲ ನೋಡಿ ಮತ್ತೆ ಕ್ರಾಸ್ ಚೆಕ್ ಮಾಡ್ತಾಯಿದ್ದೀನಿ. ಈ ಥರ ನೀವು ಕ್ರಾಸ್ ಚೆಕ್ ಏನಾದರೂ ಸೌಂಡ್ ಬಂದಾಗ ಸ್ವಲ್ಪ ಮಿಷಿನು ತಡ್ಕೊಂಡಂಗೆ ಆದಾಗ ಆ ಥರ ಎಲ್ಲ ಆದಾಗ ನೀವು ರಿಂಗ್ನ ರಿಮೂವ್ ಮಾಡಿ ಎಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಪದೇ ಪದೇ ಟೈಮರ್ ಸ್ಕಿಪ್ ಆಗೋ ಚಾನ್ಸಸ್ ಇರಲ್ಲ. ನೀವೇನಾದರೂ ಚೆಕ್ ಮಾಡಿದೆ ಅಯ್ಯೋ ಈಗ ಯಾರಪ್ಪ ರಿಂಗ್ನ ನೀಡಲಿಂದ ಈಚೆ ತೆಗಿತಾರೆ ಮತ್ತು ರಿಂಗ್ನ ರಿಮೂವ್ ಮಾಡಿ ಮತ್ತೆ ಅಲ್ಲಿ ಎಲ್ಲ ಬಿಚ್ಚಿ ಯಾರಪ್ಪ ಮಾಡ್ತಾರೆ, ಇವಾಗ ಆಗಲ್ಲ, ಇದೆಲ್ಲ ತುಂಬ ಕಷ್ಟ ಆಗುತ್ತೆ ಅಂದರೆ ಟೈಮರ್ ಔಟ್ ಆಗುತ್ತೆ, ಮೆಕ್ಯಾನಿಕ್ ಹತ್ರ ನೀವು ತೊಗೊಂಡೋಗ್ಬೇಕಾಗುತ್ತೆ. ಅದಕ್ಕೆ ಈ ಪ್ರಾಬ್ಲಮ್ ಎಲ್ಲ ಬೇಡ, ಈ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡೋದು ಬೇಡ ಅಂತಂದರೆ ನೀವು ಅದನ್ನ ಓಪನ್ ಮಾಡಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ಓಕೆನಾ. ನೋಡಿ ಯಾವುದೇ ಥರದ ಟ್ರೇಸಿಂಗ್ ಪೇಪರ್ನ ಯೂಸ್ ಮಾಡಿಲ್ಲ ನಾನು, ಮತ್ತು ಫ್ರೀ ಹ್ಯಾಂಡ್ ಡಿಸೈನೇ ಯೂಸ್ ಮಾಡಿದ್ದೀನಿ, ಮತ್ತು ಸ್ಕೇಲ್ನ ಯೂಸ್ ಮಾಡಿದ್ದೀನಿ, ಟೆಕ್ನಿಕ್ನ ಫಾಲೋ ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ ಇದೇ ಥರನೇ ಮಾಡ್ಕೊಳ್ಳೋದು. ಯಾಕಂದರೆ ಟ್ರೇಸಿಂಗ್ ಪೇಪರ್ ಮುಖಾಂತರ ನಾವು ಡಿಸೈನ್ನ ಟ್ರೇಸ್ ಮಾಡೋಕ್ಕೆ ಹೋದರೆ ಅದಕ್ಕೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ತುಂಬ ಟೈಮ್ ತೊಗೊಳುತ್ತೆ. ಏನಂದರೆ ಅದನ್ನ ಫುಲ್ಲು ಟ್ರೇಸಿಂಗ್ ಪೇಪರ್ ಮೇಲೆ ಅವ್ರ ಅಳತೆ ಬ್ಲೌಸ್ಗೆ ಯಾವ ರೀತಿಯಾಗಿ ಡಿಸೈನ್ ಬರುತ್ತೋ ಆ ರೀತಿಯಾಗಿ ಡಿಸೈನ್ನ ಡ್ರಾ ಮಾಡಿಕೊಂಡು ಮತ್ತು ಹೋಲ್ಸ್ನ ಒಂದು ನೀಡಲ್ ತಗೊಂಡು ಹೋಲ್ ಮಾಡಬೇಕು. ನೀಡಲಲ್ಲಿ ಹೋಲ್ ಮಾಡೋಕ್ಕಾಗಿಲ್ಲ, ತುಂಬ ಟೈಮ್ ತೊಗೊಳುತ್ತೆ, ಡಿಸೈನ್ ತುಂಬ ಗ್ರ್ಯಾಂಡಾಗಿದೆ ಅನ್ನುವಾಗ ಆ ಮಿಷಿನಲ್ಲಿ, ಇವಾಗ ನಾವು ನಾರ್ಮಲ್ ಮಿಷಿನ್ ಇರುತ್ತಲ್ಲ ಆ ಮಿಷಿನಲ್ಲೇ ಸ್ವಲ್ಪ ಅದ್ರ ಮೇಲೆ ನೀಡಲ್ನ ಬಿಡ್ತಾ ಹೋಗಬೇಕು ನಿಧಾನದಲ್ಲಿ, ಆವಾಗ ಅದು ಹೋಲ್ ಆಗುತ್ತೆ. ಇಲ್ಲಾಂದರೆ ಇವಾಗ ಹೋಲ್ ಮಾಡೋ ಪಂಚ್ ಮಿಷಿನೇ ಬಂದುಬಿಟ್ಟಿದೆ, ಅದು ಪಿಂಚೈನ ಏನೋ ಮಿಷಿನ್ ಅದರ ಹೆಸರು. ಆ ಮಿಷಿನ್ನ ತೊಗೊಂಡು ಅದರಲ್ಲೂ ಕೂಡ ನಾವು ಹೋಲ್ ಮಾಡ್ಬೋದು. ಮಾಮೂಲಿ ಕರೆಂಟ್ಗೆ ಹಾಕ್ಕೊಂಡು ಕರೆಂಟಲ್ಲಿ ಆನ್ ಮಾಡಿಕೊಂಡು ಅದನ್ನ ಎಲ್ಲೆಲ್ಲಿ ಡ್ರಾಯಿಂಗ್ ಇದೆ ಅಲ್ಲಿ ಇಡ್ತಾ ಹೋದರೆ ಹೋಲ್ ಆಗುತ್ತೆ. ಅಷ್ಟೊಂದೆಲ್ಲ ಎಫರ್ಟ್ ಹಾಕ್ಬೇಕು. ಅಷ್ಟೊಂದೆಲ್ಲ ಎಫರ್ಟ್ ಹಾಕಿ ನಾವು ಡ್ರಾಯಿಂಗ್ ಮಾಡಿ ಇಲ್ಲಿ ಈ ಹಳ್ಳೀಲಿ ಅದೆಲ್ಲ ಮಾಡಿ ಕೊಟ್ಟರೆ ಅಮೌಂಟ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ತುಂಬ ಬೇಜಾರಾಗುತ್ತೆ ನನಗೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗ್, ಎಷ್ಟು ನೀಟಾಗಿ ನಾನು ಡ್ರಾಯಿಂಗ್ ಅನ್ನೋದನ್ನ ಮಾಡ್ತಾಯಿದ್ದೀನಿ, ಎಷ್ಟು ನೀಟಾಗಿ ಮಷಿನ್ ವರ್ಕ್ ಅನ್ನೋದನ್ನ ಕೂರಿಸ್ತಾ ಇದ್ದೀನಿ. 0 ನಂಬರಲ್ಲಿ ಫ್ಲವರ್ಸ್ ಸುತ್ತ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟು ಮಧ್ಯ ಅದು ರೌಂಡ್ ಶೇಪಲ್ಲಿ ಡ್ರಾಯಿಂಗ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಓಕೆನಾ. ನೋಡಿ ಇವಾಗ ಬಳ್ಳಿ ಎಲ್ಲ ಡ್ರಾ ಮಾಡ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಲೈಟಾಗಿ ನಾನು ಪೆನ್ಸಿಲಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕತ್ಲೆ ಥರ ಕಾಣಿಸ್ತಾ ಇದೆ, ಅದು ಲೈಟ್ ಆನ್ ಆಗಿತ್ತು ಏನೋ ನೋಡ್ಕೊಂಡಿಲ್ಲ, ಅರ್ಜೆಂಟಾಗಿ ಕೊಡಬೇಕಾಗಿತ್ತು. 2 ಬ್ಲೌಸ್ಗೂ ಸೇಮ್ ಡಿಸೈನೇ ಇತ್ತು. ಅವರೇನೋ ಸಿಂಪಲ್ ಡಿಸೈನ್ ಇಲ್ವಾ ಅಂತ ಹೇಳ್ಬಿಡ್ತಾರೆ. ನಾವು ಥಿಕ್ನೆಸ್ ಎಲ್ಲ ಒಂದೇ ಸಮ ಕೊಡಬೇಕು, ಡ್ರಾಯಿಂಗ್ ಕೂಡ ಮಾಡ್ಕೋಬೇಕು. ಇದು ನೋಡೋಕ್ಕೆ ಸಿಲ್ಕ್ ಥ್ರೆಡಲ್ಲಿ ಮತ್ತು ಜರಿ ಥ್ರೆಡ್ ಎರಡೇ ಯೂಸ್ ಮಾಡಿರೋದು, ಬಾಲ್ ಚೈನ್ ಸ್ಟೋನ್ ಚೈನ್ ಏನು ಯೂಸ್ ಮಾಡಿಲ್ಲ. ಆದರೆ ಕೆಲಸ ನಮಗೆ ಜಾಸ್ತಿ ಹಿಡಿಯುತ್ತೆ. ಅದು ನೀಟಾಗಿ ಮಾಡಬೇಕು, ಬಳ್ಳಿ ಫ್ಲವರು ಅದೆಲ್ಲ ಆಗಿರ್ಬೋದು ನೀಟಾಗಿ ಕೊಡಬೇಕು. ನಾವು ನೀಟಾಗಿ ಕೊಟ್ಟಿಲ್ಲ ಅಂದರೆ ಅದು ಫಿನಿಶಿಂಗ್ ನೀಟಾಗಿ ಬರಲ್ಲ. ಓಕೆನಾ. ನೋಡಿ ಇವಾಗ ಎಷ್ಟು ನೀಟಾಗಿ ಬರ್ತಾಯಿದೆ ಅದು ಫಿನಿಶಿಂಗ್ ಅಂತ, ಇಷ್ಟು ನೀಟಾಗಿ ಫಿನಿಶಿಂಗ್ ನಿಮ್ಮದು ಕೂಡ ಬರಬೇಕು. ಇವಾಗ ನಾನು ಯಾವ ಕಲರ್ ಜರಿ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ ಮೆರೂನ್ ಕಲರ್ ಜರಿ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ. ಮೆರೂನ್ ಕಲರ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ. ಮೆರೂನ್ ಕಲರ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿದ್ಮೇಲೆ ನನಗೇನು ಅನಿಸ್ತು ಅಂದರೆ ಮೆರೂನ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ಮಾಡಿರೋ ಡಿಸೈನು ಹೈಲೈಟಾಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸ್ತಾಯಿತ್ತು. ಅದಕ್ಕೋಸ್ಕರ ನಾನು ಮತ್ತೆ ಕಾಪರ್ ಕಲರ್ ಜರಿ ಥ್ರೆಡಲ್ಲಿ ಆ ಲೀಫ್ ಡಿಸೈನ್ಗೆ ಮೇಲೆ ಕವರಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ. ಓಕೆನಾ. ಅಷ್ಟು ನೀಟಾಗಿದೆ ಅದು ಡಿಸೈನ್, ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ತುಂಬ ಅರ್ಜೆಂಟಲ್ಲಿ ಮಾಡಿರುವಂಥ ಡಿಸೈನ್ ಇದು, ಆದರೂ ಒಂದು ಲುಕ್ ಅನ್ನೋದು ಕೊಡ್ತಲ್ಲ ಬ್ಲೌಸ್ಗೆ, ನಂಗೆ ತುಂಬಾ ಖುಷಿ ಆಗ್ಬಿಡ್ತು. ಪರವಾಗಿಲ್ಲಪ್ಪ, ನಾನು ಅರ್ಜೆಂಟಲ್ಲಿ ಮಾಡಿದ್ರೂ ಕೂಡ ಪೇಷನ್ಸಿಂದ ಮಾಡಿದ್ದೀನಿ ಅಂತ ಅನಿಸ್ತಾಯಿತ್ತು. ನಿಜ ಹೇಳ್ತೀನಿ, ನಾರ್ಮಲ್ ಬ್ಲೌಸಲ್ಲಿ ನಮಗೇನು ಮೈಂಡ್ ಸ್ಟ್ರೆಸ್ ಅಷ್ಟಿರಲ್ಲ. ವರ್ಕ್ ಬ್ಲೌಸ್ ಆಗಿರ್ಬೋದು, ಮಷಿನ್ ಎಂಬ್ರಾಯ್ಡ್ರಿ ಆಗಿರ್ಬೋದು, ಹ್ಯಾಂಡ್ ವರ್ಕ್ ಆಗಿರ್ಬೋದು, ಆಮೇಲೆ ಫ್ಯಾಬ್ರಿಕ್ ಪೇಂಟಿಂಗ್ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ ನಾವು ತಲೆ ಉಪಯೋಗಿಸಿ ಮಾಡಬೇಕಾಗುತ್ತೆ. ಪ್ರತಿಯೊಂದೂ ಅಷ್ಟೇ ಒಂದು ಫಿನಿಶಿಂಗ್ ಲುಕ್ ಅಂತ ಕೊಡಬೇಕಾಗುತ್ತೆ. ಇದು ಈ ರೀತಿಯಾಗಿ ನಾವು ಕೊಟ್ಟಾಗೇ ಅದು ತುಂಬ ಚೆನ್ನಾಗಿ ಕಾಣಿಸೋದು. ನಾವು ಎಷ್ಟು ಪೇಷನ್ಸಿಂದ ಇರ್ತೀವೋ ಅಷ್ಟು ಏನಪ್ಪ ಡಿಸೈನು ಚೆನ್ನಾಗಿ ಬರುತ್ತೆ. ನಾವು ಪೇಷನ್ಸ್ ಅನ್ನೋದನ್ನ ಕಳ್ಕೊಂಡ್ವಿ ಅಂತಂದರೆ ಡಿಸೈನು ಕೂಡ, ಪೇಷನ್ಸ್ ಹೆಂಗೆ ಕಳ್ಕೊಂಡಿದ್ದೀವೋ ಹಂಗೂ ಡಿಸೈನು ಕೂಡ ಹಾಳಾಗಿರುತ್ತೆ. ಓಕೆನಾ. ಈ ರೀತಿಯಾಗಿ ನೋಡಿ ಸ್ಟಿಚ್ ಆಗಿರೋ ಬ್ಲೌಸ್ನ ನಾನು ಎಲ್ಲೂ ಅಷ್ಟೇ ಎಲ್ಲೂ ಕೂಡ ರಿಂಕಲ್ಸ್ ಬಂದಿಲ್ಲ. ನನ್ನ ಬ್ಲೌಸ್ ಅಷ್ಟು ನೀಟಾಗಿ ಫಿಟ್ಟಿಂಗಾಗಿ ಕೂರಿಸ್ಕೊಂಡಿದ್ದೀನಿ. ಆಮೇಲೆ ನೀವು ಅಷ್ಟೇ ನೀಟಾಗಿ ಫಿಟ್ಟಿಂಗ್ನ ನೀವು ಕೂರಿಸ್ಕೊಂಡ್ರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ, ಅದು ಏನೋ ಡಿಸೈನ್ ಚೆನ್ನಾಗಿ ಬರಲ್ಲ. ಆಮೇಲೆ ಅದು ರಿಂಕಲ್ಸ್ ಇರುತ್ತಲ್ವ ಬಟ್ಟೆ ಮೇಲೆ, ಆ ರಿಂಕಲ್ಸ್ ಮೇಲೇ ನೀವು ಡಿಸೈನ್ ಮಾಡಿದಾಗ ಆ ರಿಂಕಲ್ಸ್ ಹಂಗೆ ಕೂತಿರುತ್ತೆ. ಐರನ್ ಮಾಡಿದ್ರೂ ಆ ರಿಂಕಲ್ಸ್ ಹೋಗಲ್ಲ. ಓಕೆನಾ. ಯಾಕಂದರೆ ಇದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ, ಇದು ಬಂದು ಇವಾಗ 1000 ರೂಪೀಸ್ 1100 ರೂಪೀಸ್ಗೆಲ್ಲ ಸೆಮಿ ಮೈಸೂರು ಸಿಲ್ಕ್ ಕೊಡ್ತಾಯಿದ್ದಾರೆ. ಈ ಸ್ಯಾರಿಲಿ ಸ್ವಲ್ಪ ನಾವು ಕೂರಿಸ್ಬೇಕಾದ್ರೆ ಬಟ್ಟೆ ತುಂಬ ಕಷ್ಟ, ಫಿಟ್ಟಿಂಗಾಗಿ ನೀಟಾಗಿ ಕೂರಿಸ್ಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ, ರಿಂಗ್ನ ಸ್ವಲ್ಪ ಟೈಟ್ ಮಾಡ್ಕೊಬಿಟ್ಟು ಸ್ವಲ್ಪ ಟೈಟಲ್ಲೇ ಇಟ್ಕೊಂಡಿರ್ತೀನಿ. ಅಂದರೆ ಜಾಸ್ತಿ ಟೈಟಲ್ಲ, ಸ್ವಲ್ಪ ಟೈಟಲ್ಲಿ ಇಟ್ಕೊಂಡಿರ್ತೀನಿ. ಟೈಟಲ್ಲಿ ಇಟ್ಕೊಂಡು ಇಮ್ಮಿಡಿಯೇಟಾಗಿ ಬಟ್ಟೆ ಫಿಕ್ಸ್ ಆಗಬೇಕು, ಎಲ್ಲೂ ಎಳೆಯೋ ಥರ ಇರಬಾರ್ದು. ಯಾಕೆ ಗೊತ್ತಾ, ಸುತ್ತ ಎಳೆದ್ವಿ ಬಟ್ಟೆ ಅಂತಂದರೆ ನೆಕ್ ಶೇಪ್ ಹಂಗೆ ರೌಂಡ್ ಶೇಪ್ ಬರೋದೇ ಇಲ್ಲ. ಇದು ಎಕ್ಸ್ಪೀರಿಯೆನ್ಸ್ ಆಗಿರೋರು ಗೊತ್ತಾಗುತ್ತೆ. ಅದು ರೌಂಡ್ ಶೇಪ್ ಬರೋದೇ ಇಲ್ಲ, ಹೆಂಗೋ ಓರೆ ಚೋರೆ ಶೇಪ್ ಬಂದುಬಿಡ್ತಾ ಇರುತ್ತೆ. ಆವಾಗ ನಾವು ಮತ್ತೆ ರಿಂಗ್ನ ಬಿಚ್ಚೋದು, ಮತ್ತೆ ಫಿಕ್ಸ್ ಮಾಡೋದು, ಆ ಥರ ಆಗ್ಬಿಡ್ತದೆ. ಆದಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಟೈಟಲ್ಲಿ ಇಟ್ಕೊಂಡು
ಹಿಂಗೆ ಪಟಕ್ ಅಂತ ಬಟ್ಟೆನ ಫಿಕ್ಸ್ ಮಾಡಿಕೊಂಡು ಎಲ್ಲಿ ಸ್ವಲ್ಪ ರಿಂಕಲ್ಸ್ ಬಂದಿದೆ ಅದು ಎಳ್ಕೊಂಡ್ರೆ ನೆಕ್ ಶೇಪ್ ನೀಟಾಗಿ ಕೂತ್ಕೊಳ್ಳುತ್ತೆ, ಇಲ್ಲಾಂದರೆ ನೆಕ್ ಶೇಪ್ ನೀಟಾಗಿ ಕೂತ್ಕೊಳ್ಳಲ್ಲ. ಓಕೆನಾ. ನೋಡಿ ಇವಾಗ ನಾನು ಅದೆಲ್ಲ ಎಕ್ಸ್ಟ್ರಾ ಥ್ರೆಡ್ಡೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಥ್ರೆಡ್ಡೆಲ್ಲ ರಿಮೂವ್ ಮಾಡಿದ್ಮೇಲೆ ನಾನು ಹೇಳಿದ್ನಲ್ವ ಕಾಪರ್ ಕಲರ್ ಜರಿ ಥ್ರೆಡ್ಡಲ್ಲಿ ಆ ಲೀಫ್ಗೆ ಒಂದು ಕವರಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಅಂತ. ನೋಡಿ ಎಲ್ಲ ಲೀಫ್ಗೂ ಕೂಡ ನಾನು ಕವರಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಫೈನಲ್ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವರೊಬ್ಬರು ಟೈಲರು. ಈ ಟೈಲರ್ನ ನಾನು ಕೆಲಸಕ್ಕೆ ಕರೆದಿದ್ದೆ, ಬನ್ನಿ ಸ್ವಲ್ಪ ಸ್ಟಿಚ್ ಮಾಡಿಕೊಡೋರಿ ಅಂತ. ಅವರೇ ಆದರೆ ಒಂದಿನಕ್ಕೆ 800 ರೂಪೀಸ್ ಕೊಡಿ, ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಅಂದರು. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ ಅಯ್ಯೋ ಬೇಡ ಅಂತ ಇದ್ದೆ. ನಾನು ಅವ್ರ ಜೊತೆ ಹೇಳಿದ್ದೆ ಮಷಿನ್ ವರ್ಕ್ ಮಾಡ್ತೀನಿ, ಹ್ಯಾಂಡ್ ವರ್ಕ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಅಂತ. ಅವರು ಯಾವ ಥರ ಮಾಡ್ತಾರೆ, ಕಸ್ಟಮರೆಲ್ಲ ಹೋಗ್ತಾ ಇರ್ತಾರಲ್ಲ ನೋಡೋಣ ಅಂದ್ಬಿಟ್ಟು ಕ್ರಾಸ್ ಚೆಕ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತು. ಯಾಕಂದರೆ ಅವ್ರು ಬೇರೆ ಕಡೆ ಮಾಡಿಸ್ಕೊತಾ ಇದ್ದದ್ದು. ನನಗೆ ನನ್ನ ಕೆಲಸದ ಮೇಲೆ ನನಗೆ ಭರವಸೆ ಇದೆ, ಅದಕ್ಕೋಸ್ಕರ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ನೀವೇ ನೋಡಿಬಿಟ್ಟು ಈ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹೇಗಿದೆ ಅಂತ ತಿಳಿಸಿದ್ರೆ ನಾವು ಏನಾದ್ರು ಚೇಂಜಸ್ ಮಾಡ್ಕೋಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ಇದೇ ಥರ ಡಿಸೈನ್ ಹಾಕಬೇಕಾದ್ರೆ ನಾನು ಏನಾದ್ರು ಚೇಂಜಸ್ ಮಾಡಬೇಕಾದ್ರೆ ಮಾಡ್ತೀನಿ. ಓಕೆನಾ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ತೋರಿಸ್ತೀನಿ. ಅದರಲ್ಲ ಫ್ರೆಂಡ್ಸ್ ಫೈನಲ್ ಲುಕ್ ಈ ಥರ ಬಂತು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ನನಗೂ ಸಖತ್ ಇಷ್ಟ ಆಯಿತು. ನೋಡಿ ಅದಕ್ಕೆ ನಾನು ರಿಂಗಲ್ಲಿ ಫಿಕ್ಸ್ ಮಾಡ್ಕೊಂಡಿರುವಾಗೇ ಸ್ವಲ್ಪ ಫೋಟೋ ತೆಗ್ದಿದ್ದೀನಿ. ಯಾಕಂದರೆ ಬ್ಲೌಸು ಸ್ವಲ್ಪ ಐರನ್ ಗಿರನೆಲ್ಲ ನೀಟಾಗಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಬ್ಲೌಸ್ ಫಿಕ್ಸ್ ಮಾಡಿರೋದಲ್ವ, ಫೋಟೋ ಹೊಡಿಬೇಕಾದ್ರೆ ಶೇಪು ವೇರಿಯೇಷನಲ್ಲಿ ಬರುತ್ತೆ ಅಂದ್ಬಿಟ್ಟು ನಾನು ಇವಾಗ ಈ ಥರ ತೆಗ್ದಿದ್ದೀನಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.